ಕರ್ನಾಟಕ ಪ್ರಸ್ತಾಪಿಸಿರುವಂತಹ ಭೂಮಿ ಪೂಜೆ ಬಗ್ಗೆ ಮೀಟಿಂಗ್ ಮಾಡಿದಾರಲ್ಲಿ ಎಲ್ಲ ಅವರೇ ರೀ. ಏನು ಹೀರೋ ಅಂದ ತಕ್ಷಣ ಏನು ಕರ್ನಾಟಕದ ಪರವಾಗಿ ಬ್ಯಾಟ್ ಮಾಡಿಬಿಡ್ತಾರಾ? ಹೀರೋ ಆದರೆ ಅಲ್ಲಷ್ಟೇ, ಕರ್ನಾಟಕಕ್ಕಲ್ಲ. ಸ್ಟಾಲಿನಿಂದಾಗೂ ಕೂಡ ಹಿಂಗೆ ಆಯ್ತು, ಜಯಲಲಿತದ ಹಿಂಗೆ ಆಯ್ತು. ಯಾರು ಬರ್ತಾರೋ ಅವ್ರು ಹಂಗೆ. ನಮಗೆ ಬೇಕಾಗಿರೋದು ನಮ್ಮ ನೆಲ ಜಲ ಭಾಷೆ ವಿಚಾರ ಅಂತ ಬಂದಾಗ ಕರ್ನಾಟಕದ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿರ್ಬೇಕಿಲ್ಲಿ. ನೋಡಿ, ಇಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅವರು. ಜಲತಜ್ಞರು, ಕಾನೂನು ತಜ್ಞರ ಜೊತೆ ಮುಖ್ಯಮಂತ್ರಿ ವಿಜಯ್ ಚರ್ಚೆ ಮಾಡಿದ್ದಾರೆ. ನಿರಂತರ ಕಾನೂನು ಹೋರಾಟ ಕೈಗೊಳ್ಳೋಕೆ ವಿಜಯ್ ಸೂಚನೆ ಕೊಟ್ಟಿದ್ದಾರಂತೆ. ಕಾನೂನು ಹೋರಾಟಕ್ಕೆ ಅಗತ್ಯವಾದಂಥ ಕ್ರಮ ಕೈಗೊಳ್ಳುವಂತೆ ಆದೇಶ ಮಾಡಿದ್ದಾರೆ. ತ್ವರಿತವಾಗಿ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ತಾಕೀತು ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ ವಿಜಯ್ CM ಆಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ ಹಾಗಾದರೆ? ಅವ್ರ ಪಾತ್ರ ಬಹಳ ಮುಖ್ಯ ಇದೆ. ಈ ಹಿಂದೆ ಸ್ಟಾಲಿನ್ ಇದ್ದರು, ಅವ್ರದ್ದು ಮೈತ್ರಿ ಇತ್ತು ಕಾಂಗ್ರೆಸ್ದು. ಈಗಲೂ ಕೂಡ ಕಾಂಗ್ರೆಸ್ನದ್ದು ಅಷ್ಟೇ ಜವಾಬ್ದಾರಿ ಇದೆ. ವಿಜಯ್ ಅವರು ಕಾಂಗ್ರೆಸ್ನ ಬೆಂಬಲದೊಂದಿಗೆ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದರೆ BJP ಅವ್ರು JDS ಅಂತಲೇ ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಆಲ್ರೆಡಿ ನಾವು ಭೂಮಿ ಪೂಜೆ ಮಾಡಲಿಕ್ಕೆ ರೆಡಿಯಾಗಿದ್ದೇವೆ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಗೆ ಗೆಲುವಾಗಿದೆ, ಅವ್ರಿಗೆ ಹಿನ್ನಡೆ ಆಗಿದೆ. ಆದರೆ ನೋಡಿ, ನೆಲ ಜಲ ಭಾಷೆ ಅಂತ ಬಂದಾಗ ಭಾಳ ತಮಿಳ್ನಾಡಿನವರು ಹಾಗೆ ಅವರು. ಬಟ್ ನಮ್ಮ ಕರ್ನಾಟಕದವ್ರು ಹಂಗಲ್ಲ, ಸ್ವಾರ್ಥಿಗಳು. ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಹೋರಾಡಬೇಕು, ಪಾಠ ಕಲಿಸ್ಬೇಕು, ಕಾನೂನಾತ್ಮಕವಾಗಿ ನಾವು ಕೂಡ ಹೋರಾಟ ಮಾಡಬೇಕು. ನೋಡಿ, ಅಧಿಕಾರಕ್ಕೆ ಬಂದ ಆರಂಭದಲ್ಲೇ ನಮ್ಮ ಮೇಕೆದಾಟು ಯೋಜನೆಗೆ ಅಡ್ಡಗಾಲು ಹಾಕ್ತಿದ್ದಾರೆ ವಿಜಯ್. ಖಡಕ್ಕಾದಂಥ ರಿಯಾಕ್ಷನ್ ಇರಬೇಕು ನಮ್ಮದು.